ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ಈ ಬಿಡದಿ ಹೋರಾಟ ಶುರುವಾಗುವಾಗ ನೀವು ಶಾಸಕರಾಗಿದ್ದೀರಿ, ಈಗ ಸಚಿವರಾಗಿದ್ದೀರಿ, ಜವಾಬ್ದಾರಿ ಹೆಚ್ಚಾಗಿದೆ. ವಿರೋಧ ಪಕ್ಷಗಳು ಬಿಡದಿ ವಿಷಯವನ್ನೇ ಇಟ್ಕೊಂಡು ಅಧಿವೇಶನಕ್ಕಿಂತ ಮುಂಚೆ ಹೋರಾಟ ಮಾಡೋದಕ್ಕೆ ತೀರ್ಮಾನ, ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಿದ್ದಾರೆ. ಏನು ಸಂದೇಶ ನಿಮ್ಮದು? ನೀವು ಅದನ್ನ ಯಾಕೆ ಪಾದಯಾತ್ರೆ ಅಂತೀರಾ? ಪ್ರಾಯಶ್ಚಿತ ಯಾತ್ರೆ ಅದು, ಪಾದಯಾತ್ರೆ ಅಲ್ಲ, ಪ್ರಾಯಶ್ಚಿತ ಯಾತ್ರೆ. ಯಾಕಂದರೆ ಯಾರು ಕುಮಾರಸ್ವಾಮಿಯವರು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಬಿಡದಿ ಟೌನ್ಶಿಪ್ಪನ್ನು ಮಾಡಿ ಅಥವಾ ಈ ಟೌನ್ಶಿಪ್ಗಳನ್ನ ಮಾಡಿ ಅಂತ ಕೇಳಿದವ್ರು ಯಾರು? ರೈತರು ಅಥವಾ ಯಾವ ಸಾರ್ವಜನಿಕರು ನಮ್ಮ ಬೆಂಗಳೂರಲ್ಲಿ ಓಡಾಡೋಕ್ಕಾಯ್ತಾ ಇಲ್ಲ, ನಮಗೆ ಇಲ್ಲಿ ನಮಗೆ ತೊಂದರೆ ಆಗೈತೆ, ನೀವು ಟೌನ್ಶಿಪ್ ಮಾಡಿ ಅಂತ ಯಾರು ಅರ್ಜಿ ಕೊಟ್ಟಿದ್ರಾ? ಕೊಟ್ಟಿರಲಿಲ್ಲ ಅಲ್ವಾ? ನೀವೇ ಟೌನ್ಶಿಪ್ ಮಾಡಿದವ್ರಲ್ವಾ? ಟೌನ್ಶಿಪ್ ಮಾಡೋದಕ್ಕೆ ಮೀಟಿಂಗ್ ಮಾಡಿ ಟೌನ್ಶಿಪ್ ಮಾಡಿ ನೀವೇ ಜಾಗತಿಕ ಟೆಂಡರ್ ಕರೆದು DLFನವ್ರಿಗೆ ಕೊಟ್ಟವ್ರು ಯಾರು? ಇದೇ ಕುಮಾರಸ್ವಾಮಿ, ಇದೇ ಯಡಿಯೂರಪ್ಪನವರೇ. ಅವ್ರ ಉಪಮುಖ್ಯಮಂತ್ರಿ, ಅವ್ರ ಮುಖ್ಯಮಂತ್ರಿ, ಸಮ್ಮಿಶ್ರ ಸರ್ಕಾರ ಆವಾಗ ಮಾಡಿ ಅವತ್ತು DLFನವರು ಮಾಡಿಬಿಟ್ಟಿದ್ರೆ ಕೆಲಸನ. ಅವನೇನೋ ಅವ್ನಿಗೆ ತೊಂದರೆ ಆಯಿತು, ವಾಪಸ್ ಹೋದ. ಅವ್ನು DLFನು ಯೋಜನೆ ತೊಗೊಂಡು ನಾನು ಬಿಡದಿನಲ್ಲಿ ಮಾಡ್ತೀನಿ ಅಂತ ಮಾಡಿಬಿಟ್ಟಿದ್ರೆ ಇದಕ್ಕೆ ಕುಮಾರಸ್ವಾಮಿ ಏನು ಉತ್ತರ ಕೊಡ್ತಿದ್ರು, ಯಡಿಯೂರಪ್ಪನವ್ರು ಏನು ಉತ್ತರ ಕೊಡ್ತಿದ್ರು? ಅವತ್ತು ಇದೇ ರೈತರು ಹೋಗಿ ಕುಮಾರಸ್ವಾಮಿನ ಕೇಳಿದಾಗ ಬಿಡ್ಬೋದಾಗಿತ್ತಲ್ವ? ಬಿಡಲಿಲ್ಲ, ಕೋರ್ಟ್ಗೆ ಹೋದರು ರೈತರು. ಕೋರ್ಟಲ್ಲಿ ತೀರ್ಮಾನ ಕೊಡಲಿಲ್ಲ ರೈತರ ಪರವಾಗಿ. ಈಗ ನಾವು ಪಾದಯಾತ್ರೆ ಮಾಡ್ತೀವಿ ಅನ್ನೋದು ಅದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಕುಮಾರಣ್ಣವರು, ಅಶೋಕಣ್ಣವರು ಭಾಳ ಆ್ಯಕ್ಟಿವ್ ಆಗಿಬಿಟ್ಟವ್ರೆ. ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆದಾಗ ಈಗ ನಾನು ಒಂದೇ ಮಾತು ಕೇಳೋದು, ಈಗ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಯಿತು. ಪ್ರಿಲಿಮಿನರಿ ನೋಟಿಫಿಕೇಷನ್ ಆದಾಗ 2025ರಲ್ಲಿ ನೀವು 1 ವರ್ಷ ಯಾಕೆ ಸುಮ್ಮನೆ ಇದ್ದೀರಿ? ಹಂಗಾರೆ ನೀವು ನ್ಯಾಯ ಒದಗಿಸ್ಬೇಕಾದಾಗ ಆರಂಭಿಕ ಹಂತದಲ್ಲೇ ನ್ಯಾಯ ಒದಗಿಸ್ಬೇಕು ರೈತರಿಗೆ. ನೀವು ಹೋರಾಟ ಪಾದಯಾತ್ರೆ ಮಾಡಬೇಕಾಗಿರೋದು ಆ ಹಂತದಲ್ಲಿ ಮಾಡಬೇಕು. ಈ ಅಂತ ಫೈನಲ್ ನೋಟಿಫಿಕೇಷನ್ ಆದಮೇಲೆ ನೀವು ಹೊಂಟಿದ್ದೀರಾ ಅಂದರೆ ನಿಮ್ಮ ಉದ್ದೇಶ ಏನು? ಕುಮಾರಸ್ವಾಮಿ ಅವ್ರದ್ದು, DK ಶಿವಕುಮಾರ್ ಅವರ ನಾಯಕತ್ವ ಅಥವಾ ಅವ್ರ ಮುಖ್ಯಮಂತ್ರಿ ಪಟ್ಟ ಅವ್ರಿಗೆ ಕೂತಿರೋದು ತಡೆಯೋಕೆ ಆಯ್ತಾ ಇಲ್ಲ ಕುಮಾರಸ್ವಾಮಿ ಅವ್ರಿಗೆ. ಇದು ಎಷ್ಟು ಸರಿ? ನಾವು ಯೋಚನೆ ಮಾಡ್ಬೇಕಲ್ವಾ? ಹಾಂ, ಫೈನಲ್ ನೋಟಿಫಿಕೇಷನ್ ಆಗಿ 1 ವರ್ಷ ಆದಮೇಲೆ ನೀವು ಪಾದಯಾತ್ರೆ ಮಾಡೋಕೆ ಹೊಂಟಿದ್ದೀರಲ್ಲ, ನೀವು ಪ್ರಿಲಿಮಿನರಿ ನೋಟಿಫಿಕೇಷನ್ ಆದ ತಕ್ಷಣ ನೀವು ಬೀದಿಗೆ ಇಳಿಬೇಕಾಗಿತ್ತಲ್ಲ, ಇಳಿಬೇಕು ಅಂದಿದ್ರೆ. ಅಂದರೆ ಅವ್ರಿಗೆ ಆ ಇಚ್ಛೆ ಇರಲಿಲ್ಲ. ಸಿದ್ದರಾಮಣ್ಣವ್ರ ಕಾಲದಲ್ಲಿ ಆ ಇಚ್ಛೆ ಇರಲಿಲ್ಲ. ಏಕಾಏಕಿ DK ಶಿವಕುಮಾರ್ ಅವ್ರನ್ನ ನೋಡಿದ ತಕ್ಷಣ ಇವರೆಲ್ಲ ಎದ್ದು ಕೂತ್ಕೊಂಡ್ಬಿಟ್ರು. ಅವ್ರು ಏನು ಕರ್ಮಕಾಂಡ ಮಾಡೋರೆ, ಯಾರ್ದು ಇದು ಕನಸಿನ ಯೋಜನೆ? ಇದು ನೋಡಿ, ಒಬ್ಬರೇ ಅಲ್ಲ, ಯಡಿಯೂರಪ್ಪನವರು ಜಾಗತಿಕ 2ನೇ ಸರಿ ಜಾಗತಿಕ ಟೆಂಡರ್ ಕರೀತಾರೆ. ಮೊದಲನೇ ಸರಿ DLF ಅವ್ರು ವಾಪಸ್ ತೊಗೊಂಡು ಹೋದ್ಮೇಲೆ 2ನೇ ಸರಿ ಜಾಗತಿಕ ಟೆಂಡರ್ ಕರಿ ಅವಶ್ಯಕತೆ ಏನಿತ್ತು? ಅವಾಗ ಯಡಿಯೂರಪ್ಪನವರು ಹಸಿರು ಶಾಲ್ ತಗೊಂಡು ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವತ್ತು ಬಿಡ್ಬೋದಾಗಿತ್ತಲ್ಲ ಯಡಿಯೂರಪ್ಪನವರು, ಬಿಡಲಿಲ್ಲ ಅವಾಗ. ಅದಾದಮೇಲೆ ಜಗದೀಶ್ ಶೆಟ್ಟರು ಬರ್ತಾರೆ, ಇವರು ಸದಾನಂದ ಗೌಡರು ಬರ್ತಾರೆ, ಅದನ್ನು ಕೆಂಪು ವಲಯದಿಂದ ಬೇರೆವೆಲ್ಲ ಬಿಡ್ತಾರೆ. ಬಿಡದಿ ಬೆಂಗಳೂರು ಪಕ್ಕದಲ್ಲಿ ಅದ್ರಿ ಮಾಡಲೇಬೇಕು ಅಂತ ಅವರು ಒಂದು ತೀರ್ಮಾನ ತೊಗೊತಾರೆ. ಅದಾದಮೇಲೆ ಜಗದೀಶ್ ಶೆಟ್ಟರು ಬರ್ತಾರೆ, ಅವರು ಒಂದು ತೀರ್ಮಾನ ತೊಗೊತಾರೆ. ಪುನಃ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾರೆ. ಇದೇ ಜನ ಹೋಗಿ ಯಾರಲ್ಲಿ ಕೂತವ್ರು ಹೋಗಿ ಕೇಳಿದ್ರೆ, ಇದು ನನ್ನ ಕನಸಿನ ಯೋಜನೆ, ನನಗೆ ಗೊತ್ತು ಮಾಡೋದು, ನಿಮಗೆ ಡೆವಲಪ್ಡ್ ಏರಿಯಾದಲ್ಲಿ 40% ಕೊಡ್ತೀನಿ, ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳ್ತಾರಲ್ಲ. ಅವತ್ತು ಕುಮಾರಸ್ವಾಮಿ ಅವರ ತಂದೆ ನಮ್ಮ ಪ್ರಧಾನಮಂತ್ರಿಗಳಂತ ದೇವೇಗೌಡರ ಹತ್ರ ನಮ್ಮ ರೈತರು ಹೋಗಿ ಕೇಳಿದಾಗ ಪ್ರಧಾನಮಂತ್ರಿಗಳು ಕುಮಾರಣ್ಣಗೆ ಹೇಳ್ಬೇಕಾಗಿತ್ತು, ಬಿಟ್ಬಿಡ್ರಿ ಅದನ್ನು, ಇವರೆಲ್ಲ ರೈತರ ಪರ, ನಮ್ಮನ್ನೆಲ್ಲ ಸಾಕವ್ರೆ, ನಾವೆಲ್ಲ ಅಲ್ಲಿ ಬೆಳೆದಿದ್ದೀವಿ, ನಮ್ಮನ್ನೆಲ್ಲ ಗೆಲ್ಸವ್ರೆ ಅಂತ ಹೇಳ್ಬೋದಾಗಿತ್ತಲ್ಲ. ನೋಡಪ್ಪ ಬಿಡೋಕ್ಕಾಗಲ್ಲ, ಹೋಗ್ರಿ, ಮುಖ್ಯಮಂತ್ರಿ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಲಿ ಅಂತ ಹೇಳಿ ಕಳಿಸ್ತಾರೆ ದೇವೇಗೌಡರು. 2018ರಲ್ಲಿ ರೆಡ್ ಝೋನ್ ಎಲ್ಲ ಬಿಟ್ಬಿಟ್ರು ಸದಾನಂದ ಗೌಡರು, ಒಂದು ಇಟ್ಕೊಂಡ್ರು. BJP ಸರ್ಕಾರದಲ್ಲಿ ನಮ್ದು ಒಂದೇ ಬಿಡದಿ, ಒಂದೇ ಇಟ್ಕೊಂಡು ಬಾಕಿದೆಲ್ಲ ಬಿಟ್ಟರು. ಕುಮಾರಸ್ವಾಮಿ ಅವ್ರು ಬಂದ ತಕ್ಷಣ ನೋಡ ನಮ್ಮದು ನನ್ನ ಜಿಲ್ಲೆ ಕಣೆಯ, ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ಅವಾಗ 2006ರಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀನಿ, ಈಗ ಬಿಟ್ಬಿಡ್ತೀನಿ ಕಣೆಯ, ಬಿಟ್ಬಿಡ್ರ್ಯಾ ಅಂತ ಒಂದು ಲೈನ್ ರೆಸೊಲ್ಯೂಷನ್ CM ಆದೇಶ ತೊಗೊಂಬನ್ರಿ, ಬಿಟ್ಬಿಡ್ರಿ ಅದನ್ನು, ರೆಡ್ ಝೋನಿಂದ ವಾಪಸ್ಸು ಅಂತ ಅಂದಿದ್ರೆ ಇವತ್ತು ಅವ್ರು ಪಾದಯಾತ್ರೆ ಮಾಡಿ ಮೈಕೈ ನೋಯಿಸ್ಕೊಳ್ಳೋ ಅವಶ್ಯಕತೆ ಇತ್ತಾ? ಅವತ್ತು ಕಂದಾಯ ಮಂತ್ರಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಕಂದಾಯ ಮಂತ್ರಿ ಆಗಿದ್ದವ್ರು ಯಾರು? ಸನ್ಮಾನ್ಯ ಅಶೋಕಣ್ಣವರು. ಪಾಪ ನಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ, ನೀವು ದಯಮಾಡಿ ವಾಕಿಂಗ್ ಮಾಡ್ಬೇಕು, ಯಾಕೆ ವಾಕಿಂಗ್ ಮಾಡ್ತಾಯಿಲ್ಲ ಅಂತ. ಈಗ ವಾಕಿಂಗ್ ಮಾಡೋಕೆ ಹೊಂಟವ್ರೆ, ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ನಾನು ಹೇಳೋದು, ಒಬ್ಬ ರಾಜಕಾರಣಿಗೆ ಮಾತು ಮತ್ತು ಅವನ ನಡೆ ಮತ್ತು ನುಡಿ ಎರಡು ಒಂದೇ ಇರಬೇಕು.